ಕೇರಿಯ ಕೌಂಟಿಂಗ್ ಏನು ರಿಸಲ್ಟ್ ಬಂದಿದೆ, ಅದು ಬಿಜೆಪಿ ಪರವಾಗಿ 52 ವೋಟುಗಳು, ಪೋಸ್ಟಲ್ ವೋಟ್ ಏನಿತ್ತು 52 ವೋಟುಗಳು ಬಿಜೆಪಿ ಪರವಾಗಿ ಹೆಚ್ಚು ಲೀಡ್ ಬಂದಿರುವಂತದ್ದು ನನಗಿರುವಂತ ಮಾಹಿತಿ. ಈಗಾಗಲೇ ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೌಂಟಿಂಗ್ ಅಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಜಡ್ಜ್ಮೆಂಟ್ ಅಲ್ಲೇ ಇದೆ, ಕ್ಲಿಯರ್ ಆಗಿದೆ ಜಡ್ಜ್ಮೆಂಟ್ ಅಲ್ಲಿ. ನಾನೀಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸಬೂಬ್ ಹೇಳ್ತಾ ಇದ್ರು, ನಾವು ಹೈಕೋರ್ಟ್ಗೆ ನಾವು ಮತ್ತೆ ಇದನ್ನ ಸಬ್ಮಿಟ್ ಮಾಡ್ತೀರಿ ಅಂತ. ಬಟ್ ಆ ತರ ಎಲ್ಲೂ ಇಲ್ಲ. ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ರಿಸಲ್ಟ್ ಏನ್ ಬರುತ್ತೋ ಅದನ್ನ ನೀವು ಅನೌನ್ಸ್ ಮಾಡಬೇಕು ಅಂತ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ರಿಟರ್ನಿಂಗ್ ಆಫೀಸರ್ ಮೇಲೆ ಒತ್ತಡ ಹಾಕಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿರೋದು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡಿದ್ದಾರೆ. ಇವರು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡೋ ಮುಖಾಂತರ ರಾಜಕೀಯ ಒತ್ತಡವನ್ನು ಹಾಕಿ ಇವತ್ತು ಪೆಂಡಿಂಗ್ ಇಡಿಸಿರುವಂತದ್ದು. ಇದು ರಾಜ್ಯದ ಜನತೆಗೆ ದ್ರೋಹ ಬಗೆದಂತ ಸರ್ಕಾರ. ಇದು ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಬಾಯ್ ಬಡ್ಕೊಂಡಿದ್ಯಾ? ನಾನು ರಾಹುಲ್ ಗಾಂಧಿಯನ್ನು ಕೇಳ್ತಿದ್ದೀನಿ, ಎಲ್ಲಿದ್ದೀಯಪ್ಪ ರಾಹುಲ್ ಗಾಂಧಿ, ಎಲ್ಲಿದ್ದೀಯಾ? ವೇರ್ ಆರ್ ಯು? ವೋಟ್ ಚೋರಿ ಯಾರು ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ? ಈಗ ವೋಟ್ ಚೋರಿ ಹೆಂಗೆ ಎಲೆಕ್ಷನ್ ರಿಸಲ್ಟ್ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಫೇವರ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ಅಧಿಕಾರಿಗಳೆಲ್ಲ ಉಲ್ಟಾ ಹೊಟ್ಟಿದ್ದಾರೆ. ನಾರ್ಮಲಿ ಏನು ಪೋಸ್ಟಲ್ ವೋಟ್ಸ್ ಇದೆ, ನನ್ಗೆ ಗೊತ್ತಿರೋ ಪ್ರಕಾರ ನನ್ನನ್ನು ಕೂಡ ರಾಜ್ಯದ ಜನ, ಪದ್ಮನಾಭ ನಗರ ಮತ್ತು ಉತ್ತರಹಳ್ಳಿ ಕ್ಷೇತ್ರದ ಜನ ನನ್ನನ್ನು ಕೂಡ 7 ಬಾರಿ ಗೆಲ್ಲಿಸಿದ್ದಾರೆ. ಪ್ರತಿ ಬಾರಿನೂ ಕೂಡ ಪೋಸ್ಟಲ್ ವೋಟು ಮೊದಲು ಕೌಂಟ್ ಮಾಡ್ತಾರೆ. ಆಮೇಲೆ ಉಳಿದಂತ ವೋಟ್ಗಳು ಇಎಂಇ ಏನ್ ಬಂದಿದೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅದನ್ನ ಓಪನ್ ಮಾಡಿ ಅದನ್ನ ಕೌಂಟ್ ಮಾಡೋದು. ಇದು ಪದ್ಧತಿ, ಇದು ನ್ಯಾಚುರಲ್ ಆಗಿ ಮಾಡ್ತಾರೆ. ಆದ್ರೆ ಇಲ್ಲಿ ಶೃಂಗೇರಿಯಲ್ಲಿ ನಮ್ಮ ಅಭ್ಯರ್ಥಿ ಜೀವರಾಜ್ ಇದ್ದಿದ್ದು, ಇಲ್ಲಿ ಆಮೇಲೆ ಲಾಸ್ಟ್ ಅಲ್ಲಿ ಕೌಂಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಕರ್ನಾಟಕದ ರಿಸಲ್ಟ್ ಎಲ್ಲ ಕಾಂಗ್ರೆಸ್ ಪರವಾಗಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. ನಾವು ಕೋರ್ಟ್ ಮೆಟ್ಲೆತ್ತಿದ್ರಿ, ಕೋರ್ಟ್ ಆದೇಶ ಮಾಡಿತ್ತು. ನಮ್ಮ ಅಡ್ವೊಕೇಟ್ ಶ್ಯಾಮ್ ಸುಂದರ್ ಅವರು, ಹೈಕೋರ್ಟಿನ ಲಾಯರು ಶ್ಯಾಮ್ ಸುಂದರ್ ಅವರು, ಅವ್ರ ಜೊತೆನೂ ನಾನು ಫೋನಲ್ಲಿ ಮಾತಾಡಿದ್ದೀನಿ. ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಇದು ರಾಜ್ಯ ಸರ್ಕಾರ ಈ ರಿಸಲ್ಟ್ ಅನ್ನ ಪೆಂಡಿಂಗ್ ಇಟ್ಟಿರುವಂತದ್ದು. ಇದು ರಾಜಕೀಯದ ದುರುಪಯೋಗ, ನೇರವಾಗಿ ರಾಜಕೀಯದ ದುರುಪಯೋಗ. ಒತ್ತಡವನ್ನು ಹಾಕಿ ಇದು ಪೆಂಡಿಂಗ್ ಇಟ್ಟಿದ್ದಾರೆ. ಕೂಡಲೇ ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ, ಕೋರ್ಟ್ ಆದೇಶದ ಪ್ರಕಾರ ಇಮಿಡಿಯೇಟ್ ಆಗಿ ಅವರು ಈ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.